ವಾರದಲ್ಲಿ 3-4 ಸಲ ಬೆಂಡೆಕಾಯಿನ ತಿಂತಾ ಬಂದ್ರೆ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಹಾಗೆ ಕಾನ್ಸ್ಟಿಪೇಷನ್ ಅನ್ನೋ ಪ್ರಾಬ್ಲಮ್ ಕೂಡ ದೂರ ಮಾಡುತ್ತೆ. ಇವತ್ತು ಬೆಂಡೆಕಾಯಿ ರೈಸ್ ಮಾಡಿದ್ದೆ, ಟೇಸ್ಟ್ ಬಗ್ಗೆ ಕೇಳೋದೇ ಬೇಡ, ಅಷ್ಟು ಸೂಪರ್ ಆಗಿತ್ತು. ಮಾಡೋದು ಸಿಕ್ಕಾಪಟ್ಟೆ ಸಿಂಪಲ್. ಮೊದಲು ಒಂದು ಪ್ಯಾನ್ಗೆ 1 ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, ಹುರಿದಿರೋ ಕಡಲೆ ಬೀಜ ಹಾಗೆ 7-8 ಒಣಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೂಲ್ ಆಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಅದೇ ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ, ಕಟ್ ಮಾಡಿರೋಂಥ ಬೆಂಡೆಕಾಯಿನ ಹಾಕಿ ಫ್ರೈ ಮಾಡಬೇಕಾದ್ರೆ ಒಂದೆಳೆ ದಾರ ಥರ ಬರುತ್ತೆ, ಅದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಅದೇ ಪ್ಯಾನ್ಗೆ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಫ್ರೈ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ, 3/4 ಟೀ ಸ್ಪೂನ್ ಖಾರದ ಪುಡಿ ಹಾಗೆ ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹುಣಸೆಹಣ್ಣಿನ ರಸ ಮತ್ತೆ ಡ್ರೈ ಫ್ರೈ ಮಾಡಿರೋಂಥ ಕಾಳುಗಳನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ 1-2 ಸ್ಪೂನ್ ಹಾಕ್ಕೋಬೇಕು. ಕೊನೆಗೆ ಸ್ವಲ್ಪ ಒಣಕೊಬ್ಬರಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಇದು ಬೆಂಡೆಕಾಯಿ ಪಲ್ಯ ಥರ ರೆಡಿ ಆಗುತ್ತೆ. ಚಪಾತಿ ಮತ್ತು ರೊಟ್ಟಿಗಳಿಗೆ ಹೇಳಿ ಮಾಡಿಸಿದಂಥ ಪಲ್ಯ ಇದು. ಬಟ್ ಇಲ್ಲಿ ನಾನು ರೈಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಟ್ ಆ್ಯಂಡ್ ಸ್ಪೈಸಿ ಮತ್ತು ಹೆಲ್ದಿಯಾಗಿರೋ ಅಂಥ ಬೆಂಡೆಕಾಯಿ ರೈಸ್ ರೆಡಿ ಆಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ಗೂ ಕೂಡ ಆರಾಮಾಗಿ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಸ್ಕೂಲ್ ಲಂಚ್ ಬಾಕ್ಸ್ ಮತ್ತು ಆಫೀಸ್ಗೂ ಕೂಡ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಪ್ಲೀಸ್ ಗೋ ಆ್ಯಂಡ್ ಟ್ರೈ ದಿಸ್ ರೆಸಿಪಿ.